ಸಹಾಯ? ನಾನು ಜಿಲ್ಲಾಧಿಕಾರಿ ಜೊತೆ ನೋಡಿದ್ದೇನೆ, ನಾನು ಪತ್ರಿಕೆಯಲ್ಲಿ ಕೂಡ ನಾನು ಅವತ್ತು ಸಿಕ್ಕ ದಿವಸ ನೋಡಿದ್ದೇನೆ. ಅವರ ಒಂದು ಪ್ರಾಮಾಣಿಕತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಎಲ್ಲೆಲ್ಲಿ ಇಂಥ ಒಂದು ಸ್ಮಾರಕಗಳು ಇದ್ದಿರ್ತಕ್ಕಂಥ ರಾಜರು ಆಳಿರ್ತಕ್ಕಂಥ ಜಾಗದಲ್ಲಿ ನಿಧಿ ಸಿಕ್ಬಹುದಂತ ಜನ ಹುಡುಕಿ ಕಳ್ಳತನದಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಆ ಕುಟುಂಬಕ್ಕೆ ನಾನು ಡಿಸಿ ಅವ್ರ ಜೊತೆ ಮಾತಾಡಿದ್ದೇನೆ. ಇವತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಟ್ಟಿದ್ದಾಗಿರ್ಬೋದು, ಅದಕ್ಕೆ ಅವಕಾಶಗಳನ್ನು ಇವತ್ತು ನಾನು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ನನ್ನ ಕಡೆಯಿಂದ ಆಗಿರ್ಬೋದು ಏನು ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅದನ್ನ ಇದು ನನಗೆ ಏನಂತ ಹೇಳಿದ್ರೆ ನನಗೆ 100% ನಮ್ಮ MP ಲ್ಯಾಂಡ್ನಲ್ಲಿ ಹಣವನ್ನು ಕೊಡ್ಲಿಕ್ಕೆ ಆಗೋದಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಅದು ನನ್ನ ಸ್ವಂತದ ಇದ್ರ ಮೇಲೆ ನಾನು ಏನಾದರೂ ಅವ್ರಿಗೆ ಸಹಾಯ ಮಾಡ್ತೀನಿ. ಕೇಂದ್ರ ಪುರಾತತ್ವ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದೆಲ್ಲ ದೇವಸ್ಥಾನದ ಸುತ್ತಲೂ ಏನೋ ತೆರವು ಮಾಡಬೇಕು. ಇಲ್ಲ, ಅದು ಏನಾಗಿದೆ, ಇದು ಬಹಳಷ್ಟು ತಪ್ಪು ಕಲ್ಪನೆ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇವು ಬಹಳಷ್ಟು ಇಂಥ ಮಾನ್ಯುಮೆಂಟ್ಗಳು, ಸ್ಮಾರಕಗಳು ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇರ್ತವೆ. ಅದಕ್ಕೆ ಬಹಳಷ್ಟು ಹಣಕಾಸಿನ ಒಂದು ವ್ಯವಸ್ಥೆ ಇರುವುದಿಲ್ಲ. ಅದಕ್ಕೆ ಏನಂದ್ರೆ ರಕ್ಷಣೆ ಮಾಡೋ ಪ್ರಿಸರ್ವೇಷನ್ ಅಂತ ಇದ್ದದ್ದನ್ನು ಕಾಯ್ಕೊಂಡು ಹೋಗ್ಲಿಕ್ಕೆ ಏನ್ ಬೇಕಾಗಿತ್ತು ಹಣ ಇವತ್ತು ರಾಜ್ಯ ಸರ್ಕಾರದ ಇವರು ಇಲಾಖೆ ರಾಜ್ಯದಲ್ಲಿ ಇರ್ತಕ್ಕಂಥ ಈ ನಮ್ಮ ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟ್ ಆಮೇಲೆ ಅವರಿಗೆ ಅಷ್ಟೇ ಕೊಡ್ತಿದ್ದಾರೆ. ಹೀಗಾಗಿ ಕೆಲವರಿಗೆ ಏನ್ ಅನಿಸ್ತಿದೆ, ಇನ್ಫ್ರಾಸ್ಟ್ರಕ್ಚರ್ಗೆ ಇವತ್ತು ಈ ಆರ್ಚಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ಹಣ ಹೆಚ್ಚಿಗೆ ಸಿಕ್ಕೋದಿಲ್ಲ. ಅದನ್ನ ಏನಾದರೂ ನಾವು ಮಾಡಬೇಕಂತ ಹೇಳಿದ್ರೆ ಇವತ್ತು ನಾವು ಸಿಟಿ ಇದ್ರೆ ಆ ಒಂದು ಪುರಸಭೆಯಿಂದ, ಹಳ್ಳಿ ಇದ್ರೆ ಆ ಒಂದು ಪಟ್ಟಣ ಪಂಚಾಯತಿಂದ ನಾವೆಲ್ಲ ಮಾಡಬೇಕಾಗ್ತದೆ. ಇವತ್ತು ನಾನು ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಇದಕ್ಕೇನು ಬೇಕಾಗ್ತದೆ ಅವರಿಗೆ ಶಕ್ತಿ ಇರ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ನಾನು ಇವತ್ತು ಈಗಲೇ ಹೇಳ್ತಾ ಇದ್ದೇನೆ. ರಾಜ್ಯ ಸರ್ಕಾರ 10 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ, ಕೇಂದ್ರ ಸರ್ಕಾರದಿಂದ ನಿರೀಕ್ಷೆ ಮಾಡಬಹುದಾ? ಅದರಿಂದ ನನಗೆ ಅದನ್ನ ಸೌಂದರ್ಯಗೊಳಿಸಲಿಕ್ಕೆ ಬ್ಯೂಟಿಫಿಕೇಶನ್ ಅಂತೀವಿ, ಆಮೇಲೆ ಪ್ರಿಸರ್ವೇಷನ್ ಅಂತೀವಿ, ಅದನ್ನು ರಕ್ಷಣೆ ಮಾಡಲಿಕ್ಕೆ ಇವು ಎರಡುಗಳಿಗೆ ಮಾತ್ರ ಅಲ್ಲಿ ಹಣಕಾಸಿನ ಅವಕಾಶ ಇರ್ತಾ ಇದೆ. ಯಾಕೆ ಬಹಳ ವರ್ಷದಿಂದ ಇದು 5ನೇ ಅವಧಿಗೆ ನಾನು ಆಗ್ತಿದ್ದೇನೆ. ನಾನು ಮೊದಲಿಂದಲೂ ಇದ್ರ ಬಗ್ಗೆ ಆಸಕ್ತಿ. ಯಾಕಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲಿ ಪಟ್ಟದಕಲ್ಲು, ಬಾದಾಮಿ, ಐಹೊಳೆ, ಹಳ್ಳೂರು, ಮಹಾಕೂಟ ಬಹಳಷ್ಟು ಬಹುಶಃ ಲಕ್ಕುಂಡಿ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಗತಿ. ಇಂಥ ಒಂದು ಈ ಪುರಾತನ ಏನು ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ ಅವು ಇರೋದ್ರಿಂದ ಇದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಜ್ಞಾನ ಇದೆ. ಅದಕ್ಕೆ ಏನ್ ಮಾಡಬೇಕು, ನಾನು ಮಂತ್ರಿಗಳ ಜೊತೆನೂ ಕೂಡ ಬಹಳಷ್ಟು ಚೆನ್ನಾಗಿ ಸಂಬಂಧ ಇಟ್ಕೊಂಡಿದ್ದೇನೆ. ಇವತ್ತು ಏನ್ ಶಕ್ಯ ಆಗ್ತಿದೆ ಅದನ್ನು ನಾನೆಲ್ಲ ಮಾಡ್ತೇನೆ. ಇವತ್ತು ನಾನು 2-3 ಬಾರಿ ಮಾನ್ಯ HK ಪಾಟೀಲ್ ಜೊತೆ ಮಾತಾಡಿದ್ದೇನೆ, ಮಾನ್ಯ CC ಪಾಟೀಲ್ ಜೊತೆ ಮಾತಾಡಿದ್ದೇನೆ. ಇವತ್ತು ಈ ಲಕ್ಕುಂಡಿಗೆ ಬೇಕಾಗಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ತರಲಿಕ್ಕೆ ನನ್ನದೇ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರೆ ತಮಗೂ ಗೊತ್ತಿದೆ ಸರ್, ಅವರ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಆರೋಪ. ಅಲ್ಲಿ ಈಗ ನಾವು ಇಲ್ಲೇ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳ್ತೀನಿ. ನಾನು ಇದ್ರ ಜೊತೆ ಇವತ್ತು ನನಗೊಂದು ಪತ್ರ ನನ್ನ ಹತ್ರ ಇದೆ, ಬೇಕಾದ್ರೆ ನಿಮ್ಗೆ ತೆಗೆದು ತೋರಿಸಂದ್ರೆ ತೋರಿಸ್ತೀನಿ. ಮೊನ್ನೆ ನಾನು DG ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಕೇಳಿದೆ. ಅವರು 2 ದಿವಸ ಬೇರೆ ಕಲ್ಕತ್ತಾಕ್ಕೆ ಹೋಗಿರೋದ್ರಿಂದ ನಾನು ಮೊನ್ನೆ ಸೋಮವಾರ ಅಥವಾ ಮಂಗಳವಾರ ಮತ್ತೆ ಅವ್ರು ಭೇಟಿಯಾಗಿ ಇವತ್ತು ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ತೀನಿ. ಸಭಾ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗ್ಯಾರ, ಬರೋದೇ ಇಲ್ಲ. 15 ದಿನ ನಿಮ್ಮ ಸ್ವಂತ ಕಾರ್ಯಕರ್ತರ ಅವರು ಹೇಳ್ತಾರೆ, ನನಗೂ ನನ್ನದೇ ಆದಂಥ ಕೆಲಸ ಕಾರ್ಯಗಳು ಇರ್ತವೆ. ಇವತ್ತು ನಾನು ಯಾವತ್ತೂ ಕೂಡ ನಂದು ಯಾವುದು ಬಿಸ್ನೆಸ್ ಇಲ್ಲ, ವ್ಯವಹಾರ ಇಲ್ಲ. ನಾನು ಸಂಪೂರ್ಣವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಏನು ಜನರ ಕೆಲಸ ಮಾಡಬೇಕು, ಇವತ್ತು ಸರ್ಕಾರದ ಕೆಲಸ ಆಗಿರ್ಬೋದು, ಜನ ಕಲ್ಯಾಣ ಕೆಲಸಗಳಾಗಿರ್ಬೋದು, ಅದನ್ನು ಭಾಗಿಯಾಗಿ ನಾನು ಕೆಲಸ ಮಾಡ್ತೇನೆ. ನಾನು ಮೊದಲೇ ಬರಲಿಕ್ಕೆ 2-3 ಬಾರಿ ಪ್ರಯತ್ನ ಮಾಡಿದ್ದೆ. 2 ದಿವಸ ಸೂಟಿ ಇರುವುದರಿಂದ ಬರಲಿಲ್ಲ. ಒಂದ್ಸರಿ ನಮ್ಮ ಏನು ಆರ್ಚಾಲಿಕಲ್ ಡಿಪಾರ್ಟ್ಮೆಂಟ್ಗೆ ಮೂಲಿಮನಿ ಬಂದಿದ್ದಾರೆ, ಅವ್ರ ತಾಯಿಗೆ ಹಾರ್ಟ್ ಆಪರೇಷನ್ ಆಯಿತು. ಅವ್ರನ್ನ ಕರ್ಕೊಂಡು ಅವ್ರಿಗೂ ಕೂಡ ಬರ್ಲಿಕ್ಕೆ ಆಗಲಿಲ್ಲ. ಅವ್ರು ಬಂದದ್ದು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಕೆಲಸ ಶಾಶ್ವತ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ
ಅವ್ರು ಬರೋವರೆಗೆ ನಾನು ಕಾದಿದ್ದೇನೆ. ನನಗೇನು ಹಾಗೇನಿಲ್ಲ, ನನ್ ಬೇರೆ ಏನು ಕೆಲಸ ಇಲ್ಲ. ಈಗ ಆ ಕುಟುಂಬಕ್ಕೆ 15 ಲಕ್ಷ ಅಂದ್ರೆ 5 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದು ಸಾಕಾಗ್ತಿಲ್ಲ, ನಮ್ಗೆ 15 ಲಕ್ಷ ರೂಪಾಯಿ ಆದ್ರೂ ಅಟ್ಲೀಸ್ಟ್ ಮನಿ ಕಟ್ಟಬೇಕಂತ ಹೇಳಿದ್ರು. ಈಗ ನಿನ್ನೆ ದಿವಸ ನಾನು ಮಾನ್ಯ ಶಿಶಿಪಾಲ್ ಜೊತೆ ಮಾತನಾಡಿದ್ದೇನೆ. ಅವರು ಇವತ್ತು ಬಂದಿಲ್ಲ ಬೆಳಗಾವದಲ್ಲಿ, ನಿನ್ನೆನ ಅಧಿವೇಶನ ಮುಗಿದಿದೆ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಮಾತಾಡಿ ನಾವಿಬ್ಬರು ಸೇರಿ ಏನ್ ಮಾಡೋದು, ಅವ್ರಿಗಾಗಲೇ ನಾನು ಅವ್ರು ಕೇಳಿಸ್ಕೊಂಡಿದ್ದೇನೆ. ಅವರು ಕೂಡ ನಾನು ಸಹಾಯ ಮಾಡ್ತೇನೆ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಹೆಚ್ಚಿನ ಇನ್ನೊಂದು ವಿಚಾರ ಏನಂದ್ರೆ ಮೋದಿ ಅವ್ರ ಗಮನಕ್ಕೆ, ಪ್ರಧಾನಿ ಅವ್ರ ಗಮನಕ್ಕೆ ಏನಾದ್ರು ತರೋ ಪ್ರಯತ್ನ ಮಾಡ್ತೀರಾ? ಯಾಕಂತಂದ್ರೆ ಬೇರೆ ಬೇರೆ ಸಾಧಕರನ್ನ ಮನ್ ಕಿ ಬಾತ್ ಆ ತರದೆಲ್ಲ ಪ್ರಸ್ತಾಪ ಮಾಡ್ತಾರ ಅವರು. ಈ ಹುಡುಗ ಬಡ ಹುಡುಗ ಆಕ್ಚುಲಿ ಬಹಳ ಪ್ರಾಮಾಣಿಕತೆ ಮೆರೆದಿದ್ದಾನ. ಇದು ಎಲ್ಲ ಒಂದ್ ಕಡೆ ಅವರು ಮನ್ ಕಿ ಬಾತ್ ನಲ್ಲಿ ವಿಚಾರ ಪ್ರಸ್ತಾಪ ಮಾಡೋದಾಗ್ಲಿ ಅಥವಾ ಅವ್ರಿಗೊಂದು ಗೌರವ ಸಲ್ಲಿಸೋದಾಗ್ಲಿ ಕೇಂದ್ರ ಸರ್ಕಾರ ಇದು ತನ್ನಿಂದ ತಾನೇ ಅವ್ರ ಗಮನಕ್ಕೆ ಬರ್ತಿದೆ. ನಾವು ಕೂಡ ಅವ್ರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.